ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ಸಂಘರ್ಷ ಯಾರೂ ಊಹೆ ಮಾಡದಷ್ಟು ಭಯಾನಕ ಸ್ಥಿತಿಗೆ ತಲುಪ್ತಾ ಇದೆ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೆಯನ್ನ ಹತ್ಯೆ ಮಾಡಿದ ಬೆನ್ನಲ್ಲೇ ಇಡೀ ಇಸ್ಲಾಮಿಕ್ ಜಗತ್ತು ಹಿಂಸೆಗ್ರಸ್ತವಾಗಿದೆ. ಮಿಡಲ್ ಈಸ್ಟ್ ಅಂತೂ ಹೊತ್ತಿ ಉರಿಯೋಕೆ ಶುರುವಾಗಿದೆ. ಶಿಯಾಗಳು ಬೀದಿಗೆ ಧುಮುಕಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ. ಮತ್ತೊಂದು ಕಡೆ ಇರಾನ್ ಹಿಂದೆಂದೂ ಮಾಡದ ಭೀಕರ ದಾಳಿ ಮಾಡ್ತಾ ಇದೆ. ಮಿಸೈಲ್ ಮತ್ತು ಡ್ರೋನ್ ಮೂಲಕ ಮುಗಿಲೆತ್ತರದ ಕಟ್ಟಡಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಇರಾನ್ ಅಬ್ಬರಕ್ಕೆ ಖುದ್ದು ಅಮೆರಿಕ ಬೆಚ್ಚಿ ಬಿದ್ದಿದೆ. ನೀವು ಹಿಂಗೆ ಮಾಡಿದ್ರೆ ನಾವು ನಿಮ್ಮನ್ನ ಸರ್ವನಾಶ ಮಾಡಬೇಕಾಗತ್ತೆ, ನೀವು ಪ್ರತಿದಾಳಿ ಮಾಡಂಗಿಲ್ಲ ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೆಂದೂ ಬಳಸದಷ್ಟು ಶಕ್ತಿ ಬಳಸ್ತೀವಿ ನೋಡಿ ಅಂತ ಹೇಳಿ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂಗೆ ದಾಳಿ ಕಂಟಿನ್ಯೂ ಮಾಡಿದ್ರೆ ಇರಾನ್. ಇದೆಲ್ಲದರ ನಡುವೆ ಈ ಇರಾನ್ನ ಸೇಡು ಪಾಕಿಸ್ತಾನಕ್ಕೂ ಬೆಂಕಿ ಇಟ್ಟಿದೆ. ಅಮೆರಿಕ ಪಾಕಿಸ್ತಾನದಲ್ಲೂ ಗುಂಡಿನ ಮಳೆಗರೆದಿದೆ. ಖಾಮೆನೈ ಪರ ಭಾರತದಲ್ಲೂ ಜನ ಬೀದಿಗೆ ಧುಮುಕಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಹತ್ಯೆ ಮಾಡಿದ ಬೆನ್ನಲ್ಲೇ ಇರಾನ್ ಉಗ್ರ ರೂಪಕ್ಕೆ ತಿರುಗಿದೆ. ಇಸ್ರೇಲ್ ಮತ್ತು ಅಮೆರಿಕನ್ ಬೇಸ್ಗಳ ಮೇಲೆ ಭಯಾನಕ ದಾಳಿ ಮಾಡಿದ್ದಾರೆ. ಒಂದೇ ಸಮ ಮಿಸೈಲ್ ಮಳೆಗರೆದಿದ್ದಾರೆ. ಅಮೆರಿಕದ ಒಟ್ಟು 27 ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಎರಡನೇ ದಿನ ಕೂಡ ಕತರ್, ಸೌದಿ, ಬಹ್ರೇನ್, UAE, ಕುವೈತ್ ಹೀಗೆ ಎಲ್ಲರ ಮೇಲೂ ದಾಳಿ ಮಾಡಿದ್ದಾರೆ. ದುಬೈ, ದೋಹಾ, ಮನಾಮಾ ನಗರಗಳ ಮೇಲೆ ಸರಣಿ ದಾಳಿಯಾಗಿದೆ. ಇರಾನ್ ದಾಳಿಗೆ ದುಬೈನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಪ್ರಸಿದ್ಧ ಬುರ್ಜ್ ಅಲ್ ಅರಬ್ ಅನ್ನೋ ಹೋಟೆಲ್ಗೆ ಡ್ಯಾಮೇಜ್ ಆಗಿದೆ. ಏರ್ಪೋರ್ಟ್ನಲ್ಲಿ 4 ಗಾಯಗೊಂಡಿದ್ದಾರೆ. ಅಲ್ಲದೆ ಸೌದಿಯ ಏರ್ ಬೇಸ್ಗಳಲ್ಲೂ ಸ್ಫೋಟ ಆಗಿದೆ. ಈ ಬಗ್ಗೆ ಇರಾನ್ ಸೇನೆ ಹೇಳಿಕೆ ಬಿಡುಗಡೆ ಮಾಡಿದೆ. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಇತಿಹಾಸದಲ್ಲೇ ಅತ್ಯಂತ ಉಗ್ರವಾದ ಆಕ್ರಮಣಕಾರಿಯಾದ ಕಾರ್ಯಾಚರಣೆ ನಡೆಸ್ತೀವಿ. ಈ ಕಾರ್ಯಾಚರಣೆ ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ ಅಂತ ಹೇಳಿದೆ. ಅತ್ತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೂಡ ಯುದ್ಧದ ನಗಾರಿ ಬಾರಿಸಿದ್ದಾರೆ. ಖಾಮೆನೈ ಹತ್ಯೆ ಅತಿ ದೊಡ್ಡ ಅಪರಾಧ, ಇತಿಹಾಸದಲ್ಲೇ ಟರ್ನಿಂಗ್ ಪಾಯಿಂಟ್. ಇದಕ್ಕೆ ನಾವು ಉತ್ತರ ಕೊಡದೆ ಸುಮ್ಮನೆ ಕೂರೋ ಮಾತೇ ಇಲ್ಲ. ಈ ತರ ಮಾಡಿದ್ಯಾಕೆ ಅಂತ ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಾತ್ತಾಪ ಪಡಬೇಕು. ಹಂಗ್ ಮಾಡ್ತೀವಿ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಪ್ರತಿದಾಳಿಯ ಬೆದರಿಕೆ ಬಿಟ್ಟಿದೆ. ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಅಲಿ ಲಾರಿಜಾನಿ ಕೂಡ ನೀವು ಇರಾನ್ ದೇಶದ ಹೃದಯವನ್ನ ಸುಟ್ಟು ಹಾಕಿದ್ರೆ ನಾವೀಗ ನಿಮ್ಮ ಹೃದಯಕ್ಕೆ ಬೆಂಕಿ ಇಡ್ತೀವಿ ಅಂತ ಆರ್ಭಟಿಸಿದ್ದಾರೆ. ಇನ್ನು ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ವಾಘೀರ್ ಇಸ್ರೇಲ್ ಮತ್ತು ಅಮೆರಿಕ ರೆಡ್ ಲೈನ್ ಕ್ರಾಸ್ ಮಾಡಿವೆ, ಅದಕ್ಕೆ ತಕ್ಕ ಬೆಲೆ ತೆರಬೇಕು ಅಂತ ಹೇಳಿದ್ದಾರೆ. ಇದಾದ ನಂತರ UAE, ಕತರ್, ವಿಶೇಷವಾಗಿ ಬಹ್ರೇನ್, ಕುವೈತ್ಗಳ ನೆಲೆಗಳ ಮೇಲೆ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿಗಳನ್ನ ಕಳಿಸಿ ದಾಳಿ ಮಾಡಿದೆ. ಇನ್ನು ಟೆಲ್ ಅವ್ಯೂ ನಗರದಲ್ಲಿ ಭಾರಿ ಗಾತ್ರದ ಮಿಸೈಲ್ಗಳು ಬಿದ್ದಿವೆ. ಇದಕ್ಕೆ ಇಡೀ ಕಟ್ಟಡವೇ ಉರುಳಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅಷ್ಟೇ ಅಂತ ಇಸ್ರೇಲ್ ಮಾಹಿತಿ ಕೊಟ್ಟಿದೆ. ಹಾಗೆ 121 ಮಂದಿ ಕನಿಷ್ಠ ಗಾಯಗೊಂಡಿದ್ದಾರೆ. ಸಾವನ್ನಪ್ಪದವರ ಸಂಖ್ಯೆ ಕಮ್ಮಿ ಆದರೂ ಕೂಡ. ಇರಾನ್ ಹಾರಿಸಿದ ಮಿಸೈಲ್ ಸಿರಿಯಾದ ಸುವೈದಾದಲ್ಲಿ ಅಪ್ಪಳಿಸಿದೆ. 4 ಅಲ್ಲೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಮಿಸೈಲ್ ಬಿಲ್ಡಿಂಗ್ಗೆ ಅಪ್ಪಳಿಸಿ ಈ ಘಟನೆಯಾಗಿದೆ. ಈ ಸುವೈದಾ ಮಾತ್ರವಲ್ಲದೆ ಇರಾನ್ನ ಮಿಸೈಲ್ ಅವಶೇಷಗಳು ಸಿರಿಯಾದ ದಾರಾ ಪ್ರಾಂತ್ಯದಲ್ಲೂ ಸಿಕ್ಕಿವೆ. ಹಾಗೆ ಡಜನ್ ಗಟ್ಟಲೆ ಮಿಸೈಲ್ಗಳು ಸಿರಿಯಾ ರಾಜಧಾನಿ ಡಮಾಸ್ಕಸ್ ಆಕಾಶದಲ್ಲೂ ಕಂಡು ಬಂದಿವೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಸದ್ಯ ಇರಾನ್ ಸಿರಿಯಾವನ್ನು ಟಾರ್ಗೆಟ್ ಮಾಡಿತ್ತಾ ಅಥವಾ ಮಿಸ್ ಆಗಿ ಆ ಕಡೆ ಫೈರ್ ಆಗಿದೆಯಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಸಿರಿಯಾದಲ್ಲಿ ಸದ್ಯಕ್ಕೆ ಅಮೆರಿಕ ಬೆಂಬಲಿತ ಸರ್ಕಾರ ಇದೆ. ಅಮೆರಿಕದ ಮಿಲಿಟರಿ ಪ್ರೆಸೆನ್ಸ್ ಕೂಡ ಅಲ್ಲಿದೆ, ನಿಮಗೆ ಗೊತ್ತಿರಬಹುದು. ಇನ್ನು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಭೀಕರ ದಾಳಿ ಮಾಡಿರೋದಾಗಿ ಘೋಷಿಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಹೆಸರಲ್ಲಿ ಅಮೆರಿಕದ ಫ್ಯೂಲ್ ಟ್ಯಾಂಕರ್ ಮತ್ತು ಮದ್ದುಗುಂಡುಗಳನ್ನು ಸಾಗಿಸ್ತಾ ಇದ್ದ ನೌಕೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೇವೆ. ಈ ದಾಳಿಯಿಂದ ಹಡಗು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದ್ದು ಅವು ಈಗ ಕೆಲಸಕ್ಕೆ ಬರೋದಿಲ್ಲ ಅಂತ ಕ್ಲೇಮ್ ಮಾಡಿದೆ ಇರಾನ್. ಇತ್ತ ಇಸ್ರೇಲ್ ಕೂಡ ಇರಾನ್ ಮೇಲೆ ತನ್ನ ಹೊಸ ದಾಳಿಯನ್ನ ಲಾಂಚ್ ಮಾಡಿದೆ. ಹೊಸ ದಾಳಿಯಲ್ಲಿ ಇರಾನ್ನಾದ್ಯಂತ 30ಕ್ಕೂ ಅಧಿಕ ಟಾರ್ಗೆಟ್ ಗಳನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ರಕ್ಷಣಾ ಪಡೆ ಹೇಳಿಕೊಂಡಿದೆ. ಇನ್ನು ಎಲ್ಲೆಲ್ಲಿ ಇರಾನ್ ದಾಳಿಯಾಗಿದೆಯೋ ಆ ಲೊಕೇಶನ್ ಗಳನ್ನ ಶೇರ್ ಮಾಡಬೇಡಿ, ಬಂಕರ್ ಒಳಗಡೆ ಇರಿ ಅಂತ ಇಸ್ರೇಲ್ ತನ್ನ ನಿವಾಸಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಈ ನಡುವೆ ಇರಾನ್ನ ಸಶಸ್ತ್ರ ಪಡೆಯ ಮುಖ್ಯಸ್ಥ ಅಬ್ದುಲ್ ರಹೀಂ ಮೌಸವಿ ಕೂಡ ಇಸ್ರೇಲ್ ಅಮೆರಿಕದ ಜಂಟಿ ದಾಳಿಗೆ ಮೃತಪಟ್ಟಿದ್ದಾರೆ ಅಂತ ಇರಾನೇ ಕನ್ಫರ್ಮ್ ಮಾಡಿದೆ. ಇತ್ತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಬೆಂಜಮಿನ್ ನೆತನ್ಯಾಹು ಮತ್ತು ತಮ್ಮ ಸೇನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಸ್ರೇಲ್ ಅನ್ನ ನಾಶ ಮಾಡೋಕೆ ಹೊರಟಿರೋರೇ ನಾಶವಾಗಿ ಹೋದ್ರು, ಈಗ ನ್ಯಾಯ ಸಿಕ್ಕಿದೆ. ಇಸ್ರೇಲ್ ಹೀಗೆ ತನ್ನ ಕಾರ್ಯಾಚರಣೆ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಪುನಃ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನಮಗೆ ಹೊಡಿತೀವಿ ಅಂತ ಹೇಳ್ಕೊಂಡಿದೆ, ಆದ್ರೆ ಅವರು ಹಾಗೆ ಮಾಡದೇ ಇದ್ರೆ ಒಳ್ಳೇದು, ಪ್ರತಿದಾಳಿ ಮಾಡದಿದ್ರೆ ಒಳ್ಳೇದು. ಅವರು ಪ್ರತಿದಾಳಿ ಮಾಡಿದ್ರೆ ಅವರು ಹಿಂದೆಂದೂ ಕಂಡರಿಯದ ಬಲದೊಂದಿಗೆ ಫೋರ್ಸ್ನೊಂದಿಗೆ ನಾವು ಹೊಡಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಇನ್ನು ಇರಾನ್ ಮೇಲೆ ದಾಳಿ ನಡೆಸಿರೋ ವಿಡಿಯೋವನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. ಯುದ್ಧ ನೌಕೆಗಳಿಂದ ಮಿಸೈಲ್ಗಳನ್ನು ಫೈರ್ ಮಾಡಲಾಗ್ತಿರೋದು, ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಫೈಟರ್ ಜೆಟ್ಸ್ ಟೇಕ್ ಆಫ್ ಆಗ್ತಿರೋದು, ಇರಾನ್ನ ಮಿಲಿಟರಿ ಆಸೆಟ್ಗಳ ಮೇಲೆ ದಾಳಿ ಆಗ್ತಿರೋದು ಈ ವಿಡಿಯೋದಲ್ಲಿ ಕಂಡುಬಂದಿದೆ. ಇನ್ನೊಂದು ಕಡೆ ಖಾಮೆನೈ ಸಾವಿಗೆ ಇರಾನ್ನಿಂದ ಗಡೀಪಾರಾಗಿರೋ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ರಿಯಾಕ್ಟ್ ಮಾಡಿದ್ದಾರೆ. ಸುಪ್ರೀಂ ಲೀಡರ್ ಅಲಿ ಖಾಮೆನೈ ಇತಿಹಾಸದಿಂದಲೇ ಅಳಿಸಿ ಹೋಗಿದ್ದಾರೆ. ಇವತ್ತು ಖಾಮೆನೈ ಆಡಳಿತ ಪತನವಾಗಿದೆ, ಆದಷ್ಟು ಬೇಗ ಅದು ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಹೊಸ ಕಮಾಂಡರ್ ಇನ್ ಚೀಫ್ ಆಗಿ ಮಾಜಿ ರಕ್ಷಣಾ ಸಚಿವ
ಅಹಮದ್ ವಾಹಿದಿರನ್ನ ನೇಮಿಸಲಾಗಿದೆ. ಇಷ್ಟು ದಿನ ಕಮಾಂಡರ್ ಇನ್ ಚೀಫ್ ಆಗಿದ್ದ ಮೊಹಮ್ಮದ್ ಪಾಕ್ಪೋರ್ ಇಸ್ರೇಲ್ ಅಮೆರಿಕ ದಾಳಿಗೆ ಮೃತಪಟ್ಟ ನಂತರ ಈ ನಿರ್ಧಾರ ಆಗಿದೆ. ಅಷ್ಟೇ ಅಲ್ಲದೆ ಮುಂದಿನ ಇರಾನ್ ನಾಯಕನ ನೇಮಕ ಆಗುವವರೆಗೂ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್, ಜುಡಿಷಿಯರಿ ಚೀಫ್ ಗೊಲಾಮ್ ಹೊಸೇನ್ ಮೊಹಸೆನಿ ಇಜೆ ಇವರಿಬ್ಬರೇ ಎಲ್ಲವನ್ನ ನೋಡ್ಕೊಳ್ತಾರೆ. ಹೀಗಂತ ಇರಾನ್ನ ಸರ್ಕಾರಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಇನ್ನು ಖಾಮೆನೈ ಸಾವಿಗೆ ಇರಾನ್ ಒಳಗಡೆ ಎರಡೆರಡು ಎಮೋಷನ್ಗಳು ವ್ಯಕ್ತವಾಗಿವೆ. ಒಂದಷ್ಟು ಜನರಿಗೆ ಬಹಳ ಸಂಭ್ರಮಾಚರಣೆ, ಇವರು ಕ್ರೂರಿಗಳು, ಸರ್ವಾಧಿಕಾರಿಗಳು, ಬದುಕಕ್ಕೆ ಬಿಡ್ತಾ ಇರಲಿಲ್ಲ ನೆಮ್ಮದಿಯಾಗಿ ಅಂತ ಹೇಳ್ತಾ ಇದ್ರಲ್ಲ ಒಂದಷ್ಟು ಜನ. ಇರಾನ್ನಲ್ಲೇ ಜನ ಡಿವೈಡ್ ಆಗಿದ್ದಾರೆ. ಜಸ್ಟ್ ಒಂದೆರಡು ತಿಂಗಳ ಹಿಂದೆ 1000 ಜನ ಬೀದಿಗಿಳಿದು ಅದನ್ನು ದಮನ ಮಾಡೋಕ್ಕೆ ಖಾಮೆನೈಗಳು ಸೇನೆ ಬಳಸಿ 30-40 ಸಾವಿರಕ್ಕೂ ಅಧಿಕ ಜನರನ್ನ ಪ್ರಾಣ ತೆಗೆದಿದ್ರು. ಇರಾನ್ ಸರ್ಕಾರದ ಖಾಮೆನೈಗಳ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರವೇ 3000ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು. ಅಂದರೆ ಖಾಮೆನೈಗಳ ವಿರುದ್ಧ ದೊಡ್ಡ ಪ್ರಮಾಣದ ಜನಕ್ಕೆ, ಇರಾನಿಯನ್ ಜನಕ್ಕೆ ದ್ವೇಷ ಇತ್ತು. ಅವರೆಲ್ಲ ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನು ಖಾಮೆನೈಗಳು ಸಾಕಿದ್ದ ದೊಡ್ಡ ಜನ ಕೂಡ ಇದ್ರು, ಖಾಮೆನೈ ಬೆಂಬಲಿಗ ವರ್ಗ ಕೂಡ ಇದ್ರು. ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಮೆನೈ ಫೋಟೋ ಹಿಡಿದು ಇರಾನ್ ಧ್ವಜ ಹಾರಿಸಿ ಶೋಕಾಚರಣೆ ಮಾಡಿದ್ದಾರೆ. ಅಮೆರಿಕಾಗೆ ಸಾವಾಗ್ಲಿ, ಇಸ್ರೇಲ್ಗೆ ಸಾವಾಗ್ಲಿ ಅಂತ ಕೂಗಿದ್ದಾರೆ ಅವರು. ಏನೋ ಖಾಮೆನೈ ಸಾವಿನ ಬಗ್ಗೆ ಇರಾನ್ ಸರ್ಕಾರಿ ಮಾಧ್ಯಮದ ಆಂಕರ್ ಒಬ್ಬರು ಓದಿ ಹೇಳುವಾಗ ಭಾವುಕರಾಗಿದ್ದಾರೆ. ಹಾಗೆ ರಿವೆಂಜ್, ಸೇಡು ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ದಾರೆ. ದುಷ್ಟರು ಈ ಕ್ಷಣವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿಗೆ ಎಲ್ಲವನ್ನು ಮುಗಿಯಲ್ಲ. ಟ್ರಂಪ್ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಇತಿಹಾಸದಲ್ಲಿ ಯಾವೊಬ್ಬ ಅಮೆರಿಕ ಅಧ್ಯಕ್ಷ ಯಹೂದಿಗಳು ಮತ್ತು ಅಪರಾಧಿಗಳು ಫೇಸ್ ಮಾಡೋದನ್ನ ಟ್ರಂಪ್ ಫೇಸ್ ಮಾಡ್ತಾರೆ. ಸೇಡು ಟ್ರಂಪ್ ಅವರ ಹಿಂದೆಯಿಂದ ಬರ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾಕ್ ಸರ್ಕಾರ ಖಾಮೆನೈ ಸಾವಿಗೆ 3 ದಿನಗಳ ಶೋಕಾಚರಣೆ ಘೋಷಿಸಿದೆ. ಹಾಗೆ ರಾಜಧಾನಿ ಬಾಗ್ದಾದ್ನಲ್ಲಿ 100 ಖಾಮೆನೈ ಬೆಂಬಲಿಗರು, ಇರಾಕಿಗಳು ಬೀದಿಗೆ ಧುಮುಕಿದ್ದಾರೆ. ಖಾಮೆನೈ ಸಾವಿಗೆ ಶೋಕಾಚರಣೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವ ಅಮೆರಿಕದ ಎಂಬೆಸಿ ಒಳಗೂ ನುಗ್ಗೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇರಾಕ್ ಕೂಡ ಶಿಯಾ ಮೆಜಾರಿಟಿ ಕಂಟ್ರಿ. 55-60% ಶಿಯಾಗಳಿದ್ದಾರೆ. 30-40% ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಇರೋದು. ಸೊ ಮೆಜಾರಿಟಿ ಶಿಯಾನೇ. ಸೊ ಆ ಶಿಯಾಗಳೆಲ್ಲ ಇರಾನನ್ನ, ಖಾಮೆನೈಯನ್ನ ಒಂಥರ ತಮ್ಮವರು ಇವರು ಅಂತ ನೋಡ್ತಾರೆ ಅವರು. ಇನ್ನು ಖಾಮೆನೈ ಹತ್ಯೆ ಬಳಿಕ ಅವರ ಮೃತದೇಹದ ಫೋಟೋವನ್ನು ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ತೋರಿಸಲಾಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದಾವೆ. ಇನ್ನು ಖಾಮೆನೈ ಹತ್ಯೆ ಪಾಕಿಸ್ತಾನಕ್ಕೂ ಬೆಂಕಿ ಇಟ್ಟಿದೆ. ಕರಾಚಿಯಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿ ಮೇಲೆ ಗುಂಪೊಂದು ದಾಳಿ ಮಾಡಿದೆ. ಕಲ್ಲು ತೂರಾಟ ನಡೆಸಿ ಬೆಂಕಿ ಇಟ್ಟಿದೆ. ಇದರ ಬೆನ್ನಲ್ಲೇ ಅದರ ರಕ್ಷಣೆಗಿದ್ದ ಅಮೆರಿಕನ್ ಸೇನೆ ಫೈರ್ ಮಾಡಿದೆ. ಇದರಲ್ಲಿ 8 ಪ್ರತಿಭಟನಾಕಾರರು ಮೃತಪಟ್ಟಿದ್ದಾರೆ. 30 ಜನ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಈ ಸೀನ್ ನಲ್ಲಿ ಏನ್ ಮಾಡಬೇಕು ಅಂತ ಪಾಕಿಸ್ತಾನ ಗೊತ್ತಾಗ್ತಿಲ್ಲ. ಅಲ್ಲಿನ ಫಾರಿನ್ ಮಿನಿಸ್ಟರ್ ಇಶಾಕ್ ದರ್ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ದಾಳಿಯನ್ನ ಖಂಡಿಸಿದ್ರು. ಈಗ ಅಲ್ಲಿನ ಪ್ರಧಾನಿ ಮೊಹಮ್ಮದ್ ಶಹಬಾಜ್ ಶರೀಫ್ ಹೊಸ ವರಸೆ ಶುರು ಮಾಡಿದ್ದಾರೆ. ನಾವು ಸೌದಿಯೊಂದಿಗೆ ಒಗ್ಗಟ್ಟಿನಿಂದ ನಿಲ್ತೀವಿ, ಸೌದಿ ಸೇರಿ ಗಲ್ಫ್ ರಾಷ್ಟ್ರಗಳ ಬೆನ್ನಿಗೆ ನಾವು ನಿಲ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೌದಿ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರೊಂದಿಗೆ ಶಹಬಾಜ್ ಶರೀಫ್ ಮಾತನಾಡಿ ಈ ತರ ಹೇಳಿದ್ದಾರೆ. ಜೊತೆಗೆ ಕತರ್, UAE ನಾಯಕರೊಂದಿಗೂ ಕೂಡ ಮಾತನಾಡಿ ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಖಾಮೆನೈ ಸಾವಿಗೆ ನಮ್ಮ ದಿಲ್ಲಿಯ ಇರಾನ್ ಎಂಬಸಿಯಲ್ಲಿರೋ ಇರಾನ್ ಧ್ವಜವನ್ನ ಅರ್ಧಕ್ಕೆ ಇಳಿಸಲಾಗಿದೆ. ಈ ಪರಿಸ್ಥಿತಿ ನಡುವೆ ವಿದೇಶಾಂಗ ಇಲಾಖೆ ಭಾರತದಲ್ಲಿರೋ ವಿದೇಶಿ ಪ್ರಜೆಗಳಿಗೆ ಅಡ್ವೈಸರಿ ಜಾರಿ ಮಾಡಿದೆ. ಯಾರಾದರೂ ವೀಸಾ ಎಕ್ಸ್ಟೆನ್ಷನ್ ಅಥವಾ ಭಾರತದಲ್ಲೇ ಸ್ಟೇ ಮಾಡೋರಿದ್ರೆ ತಕ್ಷಣ ಹತ್ತಿರದ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಸಂಪರ್ಕ ಮಾಡಿ FRROಗಳನ್ನು ಸಂಪರ್ಕಿಸಿ ಅಂತ ಹೇಳಿದೆ. ಯುದ್ಧದ ಭೀತಿಯಿಂದ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಭಾರಿ ವ್ಯತ್ಯಯ ಆಗ್ತಿರೋದ್ರಿಂದ ವಿದೇಶಿ ಪ್ರಜೆಗಳಿಗೆ ಸಮಸ್ಯೆ ಆಗಬಾರದು ಅಂತ ಭಾರತ ಈ ಹೆಜ್ಜೆ ಇಟ್ಟಿದೆ. ಇನ್ನು ಇಸ್ರೇಲ್, ಇರಾನ್, ಸೌದಿ ಅರೇಬಿಯಾ, ಕತರ್ ಸೇರಿ ಗಲ್ಫ್ ರಾಷ್ಟ್ರಗಳಲ್ಲಿರೋ ಭಾರತೀಯರಿಗೂ ಕೂಡ ವಿದೇಶಾಂಗ ಇಲಾಖೆ ಅಡ್ವೈಸರಿ ಜಾರಿ ಮಾಡಿದೆ. ಭಾರತೀಯರು ಅನಗತ್ಯ ಓಡಾಟ ಮಾಡಬೇಡಿ, ಯಾವಾಗಲೂ ಶೆಲ್ಟರ್ಗಳ ಹತ್ರ ಇರಿ, ಲೋಕಲ್ ನ್ಯೂಸ್ ಮೀಡಿಯಾಗಳನ್ನ ಫಾಲೋ ಮಾಡಿ ಅಂತ ಹೇಳಿದೆ. ಅಲ್ಲದೆ 24/7 ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಲಾಗಿದೆ. ಇನ್ನು ಮಿಡಲ್ ಈಸ್ಟ್ ನ ಈ ಪರಿಸ್ಥಿತಿ ಬಗ್ಗೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಇಸ್ರೇಲ್, UAE, ಇರಾನ್, ಕತರ್ ಸೇರಿದಂತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರೋ ಕನ್ನಡಿಗರ ಸೇಫ್ಟಿಯನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಈ ಸಂಬಂಧ ದಿಲ್ಲಿಯ ನಿವಾಸಿ ಆಯುಕ್ತರೊಂದಿಗೆ ಚರ್ಚೆ ಮಾಡಿದ್ದೀನಿ. ಕನ್ನಡಿಗರ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೀನಿ. ಸಹಾಯವಾಣಿ ಶುರು ಮಾಡುವಂತೆ ಅಧಿಕಾರಿಗಳಿಗೆ ಹೇಳಲಾಗಿದೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ನೆಲೆಸಿರೋ ಕುಟುಂಬದ ಸದಸ್ಯರು ಸಂಪರ್ಕಕ್ಕೆ ಸಿಗದೇ ಇದ್ರೆ ಯಾರು ಆತಂಕಕ್ಕೊಳಗಾಗಬೇಡಿ, ಕನ್ನಡಿಗರ ಸುರಕ್ಷತೆ ನಮ್ಮ ಆದ್ಯತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲಿನ ದಾಳಿ ಖಂಡಿಸಿ ಭಾರತದಲ್ಲೂ ಪ್ರತಿಭಟನೆಗಳಾಗಿವೆ. ಕಾಶ್ಮೀರದ ಬಂಡಿಪೋರ, ಬುಡ್ಗಾಮ್ ಮತ್ತು ಶ್ರೀನಗರದಲ್ಲಿ ಪ್ರತಿಭಟನೆಗಳಾಗಿವೆ. ಶಿಯಾ ಮುಸ್ಲಿಮರು ಬೀದಿಗಿಳಿದು ಇರಾನ್ ಪರ ಘೋಷಣೆ ಕೂಗಿದ್ದಾರೆ. ಖಾಮೆನೈ ಚಿತ್ರಗಳನ್ನು ಹಿಡಿದು ಪ್ರತಿಭಟಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಅನ್ನು ಹೆಚ್ಚು ಮಾಡಲಾಗಿದೆ. ಫುಲ್ ಟೈಟ್ ಮಾಡಲಾಗಿದೆ ಸೆಕ್ಯೂರಿಟಿಯನ್ನು. ಆದರೆ ಅಶಾಂತವಾಗಿ ಆಗಿಲ್ಲ, ಶಾಂತಿಯುತ ಪ್ರತಿಭಟನೆ ಆಗಿದೆ ಸದ್ಯಕ್ಕೆ ಕಾಶ್ಮೀರದಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ. ಅಲ್ಲದೆ ಕಾಶ್ಮೀರದ ಧಾರ್ಮಿಕ ವ್ಯಕ್ತಿ ಮಿರ್ವಾಯ್ಸ್ ಉಮರ್ ಫಾರೂಕ್ರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ. ಅವರು ಕೂಡ ಇಸ್ರೇಲ್, ಅಮೆರಿಕ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನೊಂದು ಕಡೆ ಕಾಶ್ಮೀರದ ಪ್ರಮುಖ ರಾಜಕೀಯ ಪಕ್ಷಗಳಾದ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಕಟುವಾಗಿ ಖಂಡಿಸಿವೆ. ಇರಾನ್ನಲ್ಲಿ ಸಿಲುಕಿರೋ ಕಾಶ್ಮೀರಿ ಪ್ರಜೆಗಳನ್ನು ತಕ್ಷಣ ಸೇಫ್ ಆಗಿ ಕರ್ತರಬೇಕು ಅಂತ ಸಂಸದ ಆಗಾ ಸೈಯದ್ ರಾಹುಲ್ಲಾ ಕೇಂದ್ರ ಸರ್ಕಾರಕ್ಕೆ
ಮನವಿ ಮಾಡಿದ್ದಾರೆ. ಏನು PDP ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ, ಇರಾನ್ ಧೈರ್ಯಶಾಲಿ ರಾಷ್ಟ್ರ, ದೀರ್ಘಕಾಲದಿಂದ ಮುಸ್ಲಿಂ ಜನರ ನಿರ್ಣಾಯಕ ಧ್ವನಿಯಾಗಿ ನಿಂತಿದೆ. ಇಂಥ ಮಿಸೈಲ್ ದಾಳಿಯಿಂದ ಅದರ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಲಕ್ನೋನಲ್ಲೂ ಕೂಡ ಇರಾನ್ ಪರ ಪ್ರತಿಭಟನೆಯಾಗಿದೆ. 100 ಜನ ಖಾಮನೈ ಪರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಜನ ಖಾಮನೈ ಹತ್ಯೆಗೆ ಕಣ್ಣೀರಿಟ್ಟಿದ್ದಾರೆ. ಹತ್ಯೆ ವಿಚಾರ ಹೊರಬಿದ್ದ ಬೆನ್ನಲ್ಲೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. 3 ದಿನ ಶೋಕಾಚರಣೆಗೆ ತೀರ್ಮಾನಿಸಲಾಗಿದೆ. ಅಂದಹಾಗೆ ಮಿನಿ ಇರಾನ್, ಬೇಬಿ ಆಫ್ ಇರಾನ್ ಅಂತ ಕರೆಸಿಕೊಳ್ಳುವ ಈ ಅಲಿಪುರಕ್ಕೆ 1986ರಲ್ಲಿ ಖಾಮನೈ ಭೇಟಿ ಕೊಟ್ಟಿದ್ರು. ಇವರ ಹೆಸರಲ್ಲಿ ಅಲ್ಲಿ ಆಸ್ಪತ್ರೆ ಕೂಡ ಇದೆ. ಇದೇ ಆಸ್ಪತ್ರೆಯ ಉದ್ಘಾಟನೆಗಾಗಿ ಖಾಮನೈ ಅಲಿಪುರಕ್ಕೆ ಬಂದಿದ್ರು. ಖಾಮನೈ ಅಂದರೆ ಇಲ್ಲಿನ ಜನರಿಗೆ ಒಂಥರ ಕ್ಲೋಸ್ನೆಸ್ ಇದೆ. ಈ ಅಲಿಪುರದಲ್ಲಿ ಸುಮಾರು 20,000 ಜನ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಶಿಯಾ ಮುಸ್ಲಿಮರು. ಇನ್ನು ಧಾರ್ಮಿಕ ಅಧ್ಯಯನಕ್ಕಾಗಿ ಅಲಿಪುರದ ವಿದ್ಯಾರ್ಥಿಗಳು ಇರಾನ್ನಲ್ಲಿ ನೆಲೆಸಿರೋದು ಕೂಡ ಇದೆ. ಇನ್ನು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಮಿಡಲ್ ಈಸ್ಟ್ನೆಲ್ಲ ಹರಡಿದ ಮೇಲೆ ಈ ವಿಚಾರ ವಿಶ್ವಸಂಸ್ಥೆ ಅಂಗಳಕ್ಕೆ ತಲುಪಿದೆ. ಶನಿವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ನಡೆದಿದೆ. ಅಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ರಾಯಭಾರಿಗಳ ನಡುವೆ ಭಾರಿ ಮಾತಿನ ಚಕಮಕಿಯಾಗಿದೆ. ವಿಶ್ವಸಂಸ್ಥೆಗೆ ಅಮೆರಿಕದ ರಾಯಭಾರಿಯಾಗಿರೋ ಮೈಕ್ ವಾಲ್ಸ್ ಇರಾನ್ ಸಾಮೂಹಿಕ ಹತ್ಯೆ ನಡೆಸ್ತಾ ಇತ್ತು, ಟ್ರಂಪ್ರನ್ನ ಹತ್ಯೆ ಮಾಡೋಕ್ಕೂ ಪ್ರಯತ್ನ ಪಟ್ಟಿತ್ತು. ಇದನ್ನು ಇರಾನ್ ಡೈರೆಕ್ಟ್ ಆಗಿ ಮಾಡಲ್ಲ, ಬದಲಿಗೆ ಪ್ರಾಕ್ಸಿಗಳಿಂದ ಮಾಡಿಸುತ್ತೆ. ಮತ್ತು ನಾವು ಸಂತ್ರಸ್ತರು ಅಂತ ಅವ್ರು ಹೇಳ್ಕೊಳ್ತಾರೆ ಅಷ್ಟೇ ಇರಾನ್ ಅವರು ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮಾಡ್ತಿರೋ ಸೇನಾ ಕ್ರಮ ಕರೆಕ್ಟ್ ಆಗಿದೆ. ಅದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದೋದು ಯಾವ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಇರಾನ್ ಹೊಂದೋದನ್ನ ಅಂತ ಹೇಳಿದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮಾತನಾಡಿದ್ದಾರೆ. ಇರಾನ್ ದಾಳಿಯನ್ನು ಖಂಡಿಸಿದ್ದಾರೆ. ಇರಾನ್ ತನ್ನ ಮೇಲೆ ದಾಳಿಗಳು ನಡೆದ ನಂತರ ಇರಾಕ್, ಬಹ್ರೈನ್, ಜೋರ್ಡನ್, ಕುವೈತ್, ಸೌದಿ ಮತ್ತು UAE ಮೇಲೆ ದಾಳಿ ಮಾಡಿದೆ. ಆ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿದೆ. ಸಂಘರ್ಷ ಕೂಡಲೇ ನಿಲ್ಲಿಸಿ, ಹೀಗೆ ಮುಂದುವರೆದ್ರೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರಖ್ಯಾತ AI ಕಂಪನಿ ಅಂಥ್ರೋಪಿಕ್ ಬಳಕೆಯನ್ನು ಟ್ರಂಪ್ ಬ್ಯಾನ್ ಮಾಡಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಇದೇ ಕಂಪನಿಯ ಟೆಕ್ನಾಲಜಿಯನ್ನು ಬಳಸಿ ಅಮೆರಿಕ ಸೇನೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಸೇನಾ ಕಾರ್ಯಾಚರಣೆಗಳಿಗೆ ಹಾಗೂ ಜನರ ಮೇಲೆ ನಿಗಾ ಇಡೋಕೆ ತಮ್ಮ AI ಟೆಕ್ನಾಲಜಿಯನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಅಂಥ್ರೋಪಿಕ್ ಕಂಡೀಷನ್ ಹಾಕಿತ್ತು. ಇದರಿಂದ ರೊಚ್ಚಿಗೆದ್ದ ಟ್ರಂಪ್ ಅಮೆರಿಕದ ಯಾವುದೇ ಸರ್ಕಾರಿ ಏಜೆನ್ಸಿಗಳು ಈ ಕಂಪನಿಯ ಟೆಕ್ನಾಲಜಿ ಯೂಸ್ ಮಾಡಬೇಡಿ ಅಂತ ಹೇಳಿ ಆದೇಶ ಹೊರಡಿಸಿದ್ರು. ಆದ್ರೀಗ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡೋಕೆ ಇದನ್ನು ಯೂಸ್ ಮಾಡಿವೆ. ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಪಡೆಗಳು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡೋಕೆ ಉಪಯೋಗಿಸಲಾಗಿದೆ. ಇಂಟೆಲಿಜೆನ್ಸ್ ಮಾಹಿತಿ ಕಲೆ ಹಾಕೋಕೆ ಬಳಸಲಾಗಿದೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅಮೆರಿಕದ ರಕ್ಷಣಾ ಇಲಾಖೆಗೆ ಈ AI ಟೂಲನ್ನು ಸಂಪೂರ್ಣವಾಗಿ ಬಳಕೆ ಮಾಡೋದನ್ನು ನಿಲ್ಲಿಸೋಕೆ 6 ತಿಂಗಳ ಟೈಮ್ ಕೊಡಲಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಈಗ ಸದ್ಯಕ್ಕೆ ಇನ್ನು 6 ತಿಂಗಳು ಟೈಮ್ ಇದೆಯಲ್ಲ ಅಂತ ಹೇಳಿ ಸೇನೆ ಅದನ್ನೇ ಬಳಸಿಕೊಂಡು ದಾಳಿ ಮಾಡಿದೆ. ಇನ್ನು ಎಲ್ಲ ಘಟನೆಗಳಿಂದ ಮಿಡಲ್ ಈಸ್ಟ್ ಹೊತ್ತಿ ಉರಿತಿದ್ರೆ ಪಾಕ್ ಮತ್ತು ಅಫ್ಘಾನಿಸ್ತಾನ್ ಸಂಘರ್ಷ ಕೂಡ ಎಸ್ಕಲೇಟ್ ಆಗ್ತಿದೆ. ದೊಡ್ಡ ಮಟ್ಟದ ಯುದ್ಧಕ್ಕೆ ತಿರುಗೋ ಮುನ್ಸೂಚನೆ ಸಿಕ್ಕಿದೆ. ಅಫ್ಘಾನ್ ಒಳಗಡೆ ಪಾಕ್ ವಾಯುಪಡೆಯನ್ನು ನುಗ್ಗಿಸಲಾಗಿದೆ. ಪರಸ್ಪರ ದಾಳಿ ಪ್ರತಿದಾಳಿ ಕಂಟಿನ್ಯೂ ಆಗಿವೆ. ಇದುವರೆಗೂ 352ಕ್ಕೂ ಅಧಿಕ ತಾಲಿಬಾನ್ ಸಿಬ್ಬಂದಿಯನ್ನು ನಾವು ಹೊಡೆದು ಹಾಕಿದ್ದೀವಿ. ಈ ಸಂಘರ್ಷದಲ್ಲಿ ನಮ್ಮ 12 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. 37 ಲೊಕೇಶನ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಪಾಕ್ನ ಮಾಹಿತಿ ಸಚಿವ ಅಟ್ಟಾವುಲ್ಲಾ ತರಾರ್ ಹೇಳಿದ್ದಾರೆ. ಇತ್ತ ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನು ಹೊಡೆದು ಹಾಕಿದ್ದೀವಿ ಅಂತ ಅಫ್ಘಾನ್ ತಾಲಿಬಾನ್ ಹೇಳ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಅಫ್ಘಾನ್ ರಾಜಧಾನಿ ಕಾಬೂಲ್ನಲ್ಲಿ ಭೀಕರ ಸ್ಫೋಟಗಳಾಗಿವೆ. ಭಾನುವಾರ ಬೆಳಗ್ಗೆ ಕಾಬೂಲ್ನಾದ್ಯಂತ ಸ್ಫೋಟಗಳು ಉಂಟಾಗಿವೆ. ಗುಂಡಿನ ಚಕಮಕಿ ಕೂಡ ಆಗಿದೆ. ಈ ಸ್ಫೋಟಗಳ ವಿಚಾರವಾಗಿ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ವಾಯುಪಡೆ ಪಾಕ್ ಏರ್ಕ್ರಾಫ್ಟ್ಗಳ ಮೇಲೆ ಫೈರಿಂಗ್ ಮಾಡಿದೆ. ಹೀಗಾಗಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಅಫ್ಘಾನ್ ಜನ ಆತಂಕ ಪಡೋ ಅಗತ್ಯ ಇಲ್ಲ. ಅಲ್ಲದೆ ಈ ಸಂಘರ್ಷ ನಿಲ್ಲಿಸೋಕೆ ಮಾತುಕತೆ ನಡೆಸ್ತಾ ಇದ್ದೀವಿ. ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೀವಿ, ಈಗಲೂ ಅದೇ ನಿಲುವನ್ನು ಹೊಂದಿದ್ದೀವಿ ಅನ್ನೋ ಸ್ಟೇಟ್ಮೆಂಟನ್ನು ತಾಲಿಬಾನ್ ಕೊಟ್ಟಿದೆ. ಸದ್ಯ ತಾಲಿಬಾನಿಗಳು ದೊಡ್ಡ ಕ್ಲೇಮ್ ಮಾಡ್ತಿದ್ದಾರೆ ಫೈಟರ್ ಜೆಟ್ ಬೀಳಿಸಿದ್ದೀವಿ ಅಂತ. ಆದರೆ ಪಾಕ್ ಇದ್ರ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ಲ. ಇನ್ನು ಪಾಕ್ ದಾಳಿಗಳಿಂದ ಅಫ್ಘಾನ್ನಲ್ಲಿ ನಾಗರಿಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ತಾಲಿಬಾನ್ ಹೇಳಿದೆ. ಸುಮಾರು 30ಕ್ಕೂ ಅಧಿಕ ನಾಗರಿಕರು ಅಂತ ಹೇಳಿ ತಾಲಿಬಾನ್ ಉಪವಕ್ತಾರರು ಹೇಳಿಕೆ ಕೊಟ್ಟಿದ್ದಾರೆ. ಅಫ್ಘಾನ್ನ ಕೋಸ್ಟ್, ಕುನಾರ್, ಪಕ್ತಿಕಾ, ನಂಗರ್ಹಾರ್ ಪ್ರಾಂತ್ಯಗಳಲ್ಲಿ ಸಾವು ನೋವು ಉಂಟಾಗಿದೆ ಅಂತ. ಇನ್ನು ಪಾಕ್ ಸಂಘರ್ಷದಲ್ಲಿ ನಮ್ಮ 12 ಸೈನಿಕರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ತಾಲಿಬಾನಿಗಳು ಬೇರೆ ಲೆಕ್ಕ ಕೊಡ್ತಾ ಇದ್ದಾರೆ. 80 ಪಾಕ್ ಸೈನಿಕರನ್ನ ಹೊಡೆದು ಹಾಕಿದೀವಿ ನಾವು ಅಂತ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ನಡೀತಿರೋ ಟೈಮ್ನಲ್ಲಿ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಗಡಿ ಮೂಲಕ ನಾವು ಇಲ್ಲೂ ಆಕ್ಟಿವ್ ಇದೀವ್ರಿ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡೋಕ್ಕೆ ಡ್ರೋನ್ ನುಗ್ಗಿಸೋಕೆ ಪ್ರಯತ್ನ ಪಟ್ಟಿದೆ ಭಾರತದ ಒಳಗಡೆ. ಭಾನುವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಪೂಂಚ್ ಜಿಲ್ಲೆಯ ದಿಗ್ವಾರ್ ಸಮೀಪದ LOC ಬಳಿ ಪಾಕ್ ಡ್ರೋನ್ ನುಗ್ಗೋಕೆ ಪ್ರಯತ್ನ ಪಡ್ತು. ಇದನ್ನು ಗಮನಿಸಿದ ಯೋಧರು ಆ ಡ್ರೋನ್ ಹೊಡೆದುರುಳಿಸೋಕೆ 12ಕ್ಕೂ ಅಧಿಕ ಸುತ್ತು ಗುಂಡು ಹಾರಿಸಿದ್ದಾರೆ. ಅದರಿಂದ ತಪ್ಪಿಸ್ಕೊಂಡ ಡ್ರೋನ್ ದಿಢೀರಂತ ವಾಪಸ್ ಪಾಕಿಸ್ತಾನಕ್ಕೆ ನುಗ್ಗಿ ಓಡ್ ಹೋಗಿದೆ. ಇನ್ನು ಈ ಡ್ರೋನ್ ಏನಾದರೂ ಶಸ್ತ್ರಾಸ್ತ್ರ, ಮಾದಕ ವಸ್ತು ಡ್ರಾಪ್ ಮಾಡೋಕೆ ಬಂದಿತ್ತ ಅಂತ ಅಲ್ಲೆಲ್ಲ ಸರ್ಚ್ ಆಪರೇಷನ್ ಶುರು ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಮಿಡಲ್ ಈಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಅಶಾಂತವಾಗಿದೆ. ಆದರೆ ನಿಮಗೇನಾದರೂ ಕೂಡ ದೂರದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಯುರೋಪ್,
ಅಲ್ಲೆಲ್ಲ ವಿದ್ಯಾಭ್ಯಾಸದ ಎಜುಕೇಷನ್ ಆಸಕ್ತಿ ಇತ್ತು ಅಂದರೆ ಗ್ಲೋಬಲ್ ಡಿಗ್ರೀಸ್ನವರ ಈ ಇವೆಂಟ್ ಯೂಸ್ಫುಲ್ ಆಗ್ಬೋದು. ನಿಮಗೆ ಡೀಟೇಲ್ಸ್ ಇಲ್ಲಿದೆ, ಡಿಸ್ಕ್ರಿಪ್ಷನ್ ಪಿನ್ ಮಾಡೋ ಕಾಮೆಂಟ್ನಲ್ಲಿ ಲಿಂಕ್ ಕೂಡ ಇದೆ, ಮಿಸ್ ಇಲ್ಲದೆ ಚೆಕ್ ಮಾಡಿ ಆಸಕ್ತರು. ಏನೋ ನೆರೆಯ ಬಾಂಗ್ಲಾ ಕಡೆಯಿಂದ ಭಾರತಕ್ಕೆ ಭಾರಿ ರಿಲೀಫ್ ಕೊಡೋ ಸುದ್ದಿ ಬರ್ತಾ ಇದೆ. ಬಾಂಗ್ಲಾದಲ್ಲಿ ಅಧಿಕಾರಕ್ಕೇರಿರೋ BNP ಸರ್ಕಾರ ಈಗ ತನ್ನ ಸೇನೆಯಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ. ಜಮಾತ್ ಹಾಗೂ ಪಾಕ್ ಪರ ಒಲವಿರೋ ಸೇನಾಧಿಕಾರಿಗಳನ್ನೆಲ್ಲ ತೆಗೆದು ಬಿಸಾಕಿದೆ. ಯೂನುಸ್ ಅವಧಿಯಲ್ಲಿ ಬಾಂಗ್ಲಾ ಸೇನೆ ಮತ್ತು ಆಡಳಿತದಲ್ಲಿ ಈ ಕಡು ಭಾರತ ವಿರೋಧಿಗಳನ್ನೆಲ್ಲ ಪ್ರಮೋಟ್ ಮಾಡಲಾಗಿತ್ತು. ಇವರೆಲ್ಲ ಸೇನಾ ಮುಖ್ಯಸ್ಥ ಜನರಲ್ ವಕರುಜ್ಜಮಾನ್ ಅವರ ಮೇಲೇನೆ ಪ್ರೆಷರ್ ಹಾಕೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ರು. ಅಂಥವರನ್ನೆಲ್ಲ ದಿಢೀರಂತ ಟ್ರಾನ್ಸ್ಫರ್ ಮಾಡಲಾಗಿದೆ, ಮೇಜರ್ ಸರ್ಜರಿ ಮಾಡಲಾಗಿದೆ. ಇದರ ಭಾಗವಾಗಿ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಶಾಹೀನುಲ್ ಹಕ್ ಮತ್ತು ಮೇಜರ್ ಜನರಲ್ ಹೊಸೈನ್ ಅಲ್ ಮುರ್ಷದ್ರಂತಹ ಅಧಿಕಾರಿಗಳಿಗೆ ಉನ್ನತ ಹುದ್ದೆಗಳನ್ನು ಕೊಡಲಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರೈಬ್ಯುನಲ್ ಅಂದರೆ ಅದೇನು ಅಂತಾರಾಷ್ಟ್ರೀಯ ಸಂಸ್ಥೆ ಅಲ್ಲ, ಬಾಂಗ್ಲಾದವರು ಮಾಡಿಕೊಂಡಿರೋ ಒಂದು ಸಂಸ್ಥೆ ಇದು. ಅದರ ಮುಖ್ಯ ಪ್ರಾಸಿಕ್ಯೂಟರ್ ಸೇರಿ ಜಮಾತ್ಗೆ ನಿಷ್ಠರಾಗಿದ್ದ ಹಲವರನ್ನು ವಜಾ ಮಾಡಲಾಗಿದೆ. ಅಧಿಕಾರಕ್ಕೆ ಬಂದ ಕೂಡಲೇ BNP ಸರ್ಕಾರ ಮೇಜರ್ ಚೇಂಜಸ್ ಮಾಡಿದೆ. ಪಾಕ್ ಪರ ಇರೋನೆಲ್ಲ ತೆಗೆದು ಹಾಕ್ತಾ ಇದೆ. ಬಾಂಗ್ಲಾ ಗಡಿಯಲ್ಲಿ ಪಾಕ್ ISI ಹಾಗೂ ಮೂಲಭೂತವಾದಿಗಳ ಪ್ರಭಾವ ತಡೆಯೋಕೆ ಭಾರತ ಹರಸಾಹಸ ಪಡ್ತಾ ಇದೆ. ಇಂಥ ಟೈಮ್ನಲ್ಲಿ ಬಾಂಗ್ಲಾ ಸರ್ಕಾರವೇ ಖುದ್ದಾಗಿ ಭಾರತ ವಿರೋಧಿ ಪಡೆಯನ್ನು ಸೈಡ್ಲೈನ್ ಮಾಡಿರೋದು ಭದ್ರತೆ ದೃಷ್ಟಿಯಿಂದ ಭಾರತಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್. ಭಾರತ ಬಾಂಗ್ಲಾ ಸಂಬಂಧ ಸರಿದಾರಿಗೆ ಬರ್ತಿರೋದು ಇಲ್ಲಿ ಕಾಣಿಸುತ್ತೆ. ಒಂದ್ ಕಡೆ ಮಿಡಲ್ ಈಸ್ಟ್ ಧಗದಾಗ ಹೊತ್ತಿ ಉರಿತಾ ಇದ್ರೆ, ಅತ್ತ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲೂ ಕೂಡ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಾಡಿರೋ ಪ್ಲಾನ್ಗೆ ರಷ್ಯಾ ಒಪ್ಪಿಗೆ ಕೊಟ್ಟಿದೆ ಅಂತ ಯುಕ್ರೇನ್ ಹೇಳಿದೆ. ಸಂಘರ್ಷ ನಿಂತು ಹೋದ್ಮೇಲೆ ಯುಕ್ರೇನ್ಗೆ ಭದ್ರತೆ ಒದಗಿಸುವ ಅಮೆರಿಕದ ಪ್ರಸ್ತಾವನೆಗೆ ರಷ್ಯಾ ಓಕೆ ಮಾಡಿದೆ. ಇತ್ತೀಚೆಗೆ ಜಿನೆವಾದಲ್ಲಿ ನಡೆದ ಮಾತುಕತೆಯಲ್ಲಿ ಈ ಬೆಳವಣಿಗೆ ಆಗಿದೆ ಅಂತ ಯುಕ್ರೇನ್ ಅಧ್ಯಕ್ಷರ ಚೀಫ್ ಆಫ್ ಸ್ಟಾಫ್ ಆಗಿರೋ ಕೈರಿಲೋ ಬುಡನೋವ್ ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಕ್ಷಿಣ ಆಫ್ರಿಕಾದಲ್ಲಿರೋ ಬಿಳಿಯರನ್ನ, ವೈಟ್ ಸೌತ್ ಆಫ್ರಿಕನ್ಸ್ ಅನ್ನ ಅಮೆರಿಕಾಗೆ ವಾಪಸ್ ಕರ್ಕೊಂಡು ಹೋಗೋ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಅವರಿಗೆ ಹಿಂಸೆ ಆಗ್ತಿದೆ, ದಾಳಿ ಆಗ್ತಾ ಇದೆ. ಆಫ್ರಿಕಾನರ್ ಜನಾಂಗದ ರೈತರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅಂತ ಹೇಳಿ ಟ್ರಂಪ್ ಆಡಳಿತ ಈ ಹೆಜ್ಜೆ ಇಡ್ತಾ ಇದೆ. ಅದರಂತೆ ಅವರನ್ನೆಲ್ಲ ನಿರಾಶ್ರಿತರು ಅಂತ ಪರಿಗಣಿಸಿ ಪ್ರತಿ ತಿಂಗಳು 4,500 ಜನರನ್ನ ಅಮೆರಿಕ ಕರ್ಕೊಂಬಂದು ಸೆಟಲ್ ಮಾಡೋ ಪ್ಲಾನ್ ಹಾಕಿದ್ದಾರೆ. ಇದಕ್ಕಾಗಿ ಪ್ರಿಟೋರಿಯಾದಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿಯಲ್ಲಿ ವೀಸಾ ಪ್ರಕ್ರಿಯೆಗಳನ್ನು ಫಾಸ್ಟ್ ಆಗಿ ಮುಗಿಸೋ ಕೆಲಸ ನಡೀತಾ ಇದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಈ ವರ್ಷ ಇಡೀ ಪ್ರಪಂಚದಿಂದ ಕೇವಲ 7,500 ನಿರಾಶ್ರಿತರಿಗಷ್ಟೇ ಅಮೆರಿಕದಲ್ಲಿ ಆಶ್ರಯ ಕೊಡೋದಾಗಿ ಟ್ರಂಪ್ ಲೆಕ್ಕಾಚಾರ ಹಾಕಿದ್ರು, ಲಿಮಿಟ್ ಹಾಕಿದ್ರು. ಆದ್ರೀಗ ಬೇರೆಲ್ಲ ರಾಷ್ಟ್ರಗಳ ನಿರಾಶ್ರಿತರ ಎಂಟ್ರಿಯನ್ನು ಕಂಪ್ಲೀಟ್ ಬಂದ್ ಮಾಡಿ ಕೇವಲ ಆಫ್ರಿಕಾದಲ್ಲಿರೋ ಬಿಳಿಯರಿಗೆ ಮಾತ್ರ ಮಣೆ ಹಾಕ್ತಿದ್ದಾರೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಇದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಮೆರಿಕ ವರ್ಣಭೇದ ನೀತಿಯನ್ನು ಶುರು ಮಾಡ್ತಾ ಅಂತ ಹೇಳಿ. ಈ ನಡುವೆ ಸೌತ್ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ನಮ್ಮಲ್ಲಿ ಆ ಥರದ್ದೇನು ದೌರ್ಜನ್ಯ ಮಾಡ್ತಿಲ್ಲ ನಾವು ಬಿಳಿಯರ ಮೇಲೆ ಅಂತ ಹೇಳಿ ಟ್ರಂಪ್ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಇವೆಲ್ಲ ಬ್ರಿಟಿಷ್ ಆಳ್ವಿಕೆ ಟೈಮ್ನಲ್ಲಿ ಅಲ್ಲಿ ಹೋಗಿ ಸೆಟ್ಲ್ ಆಗಿರುವಂಥ ವೈಟ್ಸ್ ಇವರಲ್ಲ, ಬಿಳಿಯರವರೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇ ಉಳ್ಕೊಂಡಿದ್ದಾರಲ್ಲ. ನೀವು ಸೌತ್ ಆಫ್ರಿಕನ್ ಕ್ರಿಕೆಟ್ ಟೀಮ್ ನೋಡಿದ್ರು ಕೂಡ ತುಂಬ ಜನ ಇರ್ತಾರೆ ನೋಡಿ. ಈಗ ಅವ್ರ ಮೇಲೆಲ್ಲ, ವಿಶೇಷವಾಗಿ ಬಿಳಿ ರೈತರ ಮೇಲೆ ಅಲ್ಲಿದ್ದಂಥ ಆಫ್ರಿಕನ್ಸ್ ಮೂಲ ನಿವಾಸಿಗಳೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ಈಗ ಅಲ್ಲಿ ಅವರ ಆಳ್ವಿಕೆ ಇರೋ ಟೈಮ್ನಲ್ಲಿ ಅನ್ನೋದು ಟ್ರಂಪ್ ಬೇಸರ, ನೋವು, ಅವನ್ನೆಲ್ಲ ಕರ್ಸ್ಕೊಂಡ್ಬಿಡ್ತೀನಿ ಈಗ ಅಮೆರಿಕಾಗೆ ಅಂತ ಹೇಳಿ ಟ್ರಂಪ್ ಹೇಳ್ತಿದ್ದಾರೆ. ಇಲಾನ್ ಮಸ್ಕ್ ಕೂಡ ಅದೇ ಮೂಲದವ್ರು, ನಿಮಗೆಲ್ಲ ಗೊತ್ತಿರ್ಬೋದು, ಸೌತ್ ಆಫ್ರಿಕನ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಏನೇ ಅಪ್ಡೇಟ್ ಬಂದರೂ ಕೂಡ ನಿರಂತರವಾಗಿ ತಲುಪಿಸ್ತಾ ಇದ್ದೀವಿ, ಮುಂದೆ ಕೂಡ ತಲುಪಿಸೋದನ್ನು ನಾವು ಮುಂದುವರಿಸ್ತೀವಿ. ವೆರಿಫೈ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡೋದನ್ನು ಮುಂದುವರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಲ್ಲೇ ಇರಿ, ಸೇಫ್ ಆಗಿರಿ, ಆರೋಗ್ಯಕರವಾಗಿರಿ, ಹುಷಾರಾಗಿರಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.